ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ಮತ್ತೊಮ್ಮೆ ನಮ್ಮ ಚಾನೆಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಡಿನ್ನರ್ ಮಾಡುವ ಅಂತ ಪುರಾಣಿ ದಿಲ್ಲಿ ರೆಸ್ಟೋರೆಂಟ್ಗೆ ಬಂದಿದ್ದೇವೆ. ಆ್ಯಕ್ಚುಲಿ ಇದು ನನ್ನ ಹಸ್ಬೆಂಡ್ ಇದು ಅಮ್ಮ ಬಂದಿದ್ದಾರಲ್ಲ, ಹಾಗಾಗಿ ಅವರ ಫ್ರೆಂಡ್ ಅವರ ಅಮ್ಮನಿಗೋಸ್ಕರ ಉಂಟಲ್ಲ, ನನ್ನ ಹಸ್ಬೆಂಡ್ ಇದು ಅಮ್ಮನಿಗೋಸ್ಕರ ಅವರು ಟ್ರೀಟ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಈ ಪುರಾಣಿ ದಿಲ್ಲಿ ರೆಸ್ಟೋರೆಂಟನ್ನು ನಾವು ಚೂಸ್ ಮಾಡಿದ್ವಿ. ಹೊರಗಡೆಯಿಂದ ನೋಡಲಿಕ್ಕೆ ಉಂಟಲ್ಲ ತುಂಬಾ ಚೆನ್ನಾಗಿತ್ತು, ಒಳಗಡೆ ಕೂಡ ಇಂಟೀರಿಯರ್ಸ್ ಅಂತೂ ಸಖತ್ತಾಗಿತ್ತು. ಫುಡ್ ಬಗ್ಗೆ ಉಂಟಲ್ಲ ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ಮಾಡಿದ್ದೇನೆ, ನೀವು ನೋಡಿ ಅದನ್ನು. ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಉಂಟಲ್ಲ ಒಂದು ಕಾರ್ನರ್ ಇತ್ತು, ಫೋಟೋ ಕಾರ್ನರ್, ಅದಂತೂ ತುಂಬಾ ಸಖತ್ತಾಗಿತ್ತು. ನನ್ನ ಕೇಕಿಗಂತೂ ತುಂಬಾ ಇಷ್ಟ ಆಯಿತು. ಕೇಕಿ ಮನೆಯಿಂದ ಹೊರಡುವಾಗಲೇ ಉಂಟಲ್ಲ ಅವಳಿಗೆ ಆಲ್ರೆಡಿ ಅವಳ ಮೆನ್ಯೂ ಉಂಟಲ್ಲ ಸೆಟ್ ಆಗಿತ್ತು. ಅವಳಿಗೆ ಫ್ರೆಂಚ್ ಫ್ರೈಸ್ ಬೇಕು ಅಂತ ನಾವು ಅಲ್ಲಿ ಕೇಳಿದ್ವಿ, ಫ್ರೆಂಚ್ ಫ್ರೈಸ್ ಉಂಟಾ ಅಂತ. ಅದಕ್ಕೆ ಅವ್ರು ಹೇಳಿದರು ಹೌದು ಉಂಟು ಅಂತ. ನಮಗಂತೂ ಖುಷಿ ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ರೆಸ್ಟೋರೆಂಟ್ ಸರ್ಚ್ ಮಾಡುವಾಗ ನನಗೆ ರೆಕಮೆಂಡೇಷನಲ್ಲಿ ಈ ರೆಸ್ಟೋರೆಂಟ್ ಬಂತು. ಅದಕ್ಕೋಸ್ಕರ ನಾವು ಫಸ್ಟ್ ಟೈಮ್ ನಾವು ಇಲ್ಲಿ ಫುಡ್ ಟ್ರೈ ಮಾಡಲಿಕ್ಕೆ ಬಂದ್ವಿ. ಇಲ್ಲೊಂದು ಫೋಟೋ ಬೂತ್ ಕಾರ್ನರ್ ಉಂಟಂತ ಹೇಳಿದೆ ಅಲ್ಲ, ಹಾಗೆಯೇ ಅದರ ಪಕ್ಕದಲ್ಲಿ ಉಂಟಲ್ಲ ಪ್ರಾಪ್ಸ್ ಎಲ್ಲ ಇತ್ತು. ನಿಮಗೆ ಯಾವುದಾದ್ರೂ ಇಷ್ಟವಾದ ಪಗಡಿ, ಮಾಸ್ಕ್, ಪಾಟ್ ಹೀಗೆ ಏನಾದರೂ ಇಷ್ಟ ಆದರೆ ಉಂಟಲ್ಲ ಅದನ್ನು ತಗೊಂಡು ನಾವು ಫೋಟೋಸನ್ನು ಕ್ಲಿಕ್ ಮಾಡ್ಬೋದು. ನಾವು ಕೂಡ ತುಂಬಾ ಫೋಟೋಸ್ ಕ್ಲಿಕ್ ಮಾಡಿದ್ವಿ. ನಮ್ಮ ಕೇಕೆ ಅಂತೂ ಆ ಏರಿಯಾದಂತ ಉಂಟಲ್ಲ ಈ ಕಡೆ ಬರಲಿಕ್ಕೆ ತಯಾರೇ ಇರಲಿಲ್ಲ. ತುಂಬ ಸ್ಪೇಷಿಯಸ್ ಆಗಿತ್ತು. ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರು ಉಂಟು. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ಇಲ್ಲಿ ಬರ್ಬೋದು. ನಮಗೆ ಎಲ್ಲದಕ್ಕಿಂತ ಇಷ್ಟ ಆದದ್ದು ಈ ಫೋಟೋ ಬೂತ್ ಕಾರ್ನರೇ, ತುಂಬಾ ಚೆನ್ನಾಗಿತ್ತು. ಇಂಟೀರಿಯರ್ಸ್ ಕೂಡ ಉಂಟಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನಾವು ಒಂದು ಕಾರ್ನರನ್ನು ಸೆಲೆಕ್ಟ್ ಮಾಡಿ ನಾವು ಕೂತ್ಕೊಂಡು ನಾವು ಫುಡ್ಡನ್ನೆಲ್ಲ ಆರ್ಡರ್ ಮಾಡಿದ್ವಿ. ಬರಲಿಕ್ಕೆ ಸ್ವಲ್ಪ ಟೈಮ್ ಇತ್ತಲ್ಲ. ಹಾಯ್, ವೆಲ್ಕಮ್ ಟು ಅವರ್ ಚಾನಲ್ ತ್ರಿಷಿಕಾ ರಾಜ್ ಕನ್ನಡ ವ್ಲಾಗ್. ಈಗ ಇವತ್ತು ಪುರಾಣಿ ದಿಲ್ಲಿ ರೆಸ್ಟೋರೆಂಟ್ಗೆ ಬಂದಿದ್ದಾರೆ. ಫಸ್ಟ್ ಟೈಮ್ ನಾವು ಬರ್ತಾ ಇದ್ದೇವೆ. ಕೇಕಿ ಅಂತ ಇಲ್ಲಿ ಫೋಟೋಸ್ ತೆಗಿತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ. ಅವರಿಗಂತೂ ತುಂಬ ಇಷ್ಟ ಆಯಿತು. ಬನ್ನಿ ಪಾಪಡ್ ತಿನ್ಕನೆ. ಪಾಪಡ್ ಓಕೆ, ನಾವಿವಾಗ ಪಾಪಡ್ ತಿನ್ಲಿಕ್ಕೆ ಹೋಗ್ತೇವೆ. ಬನ್ನಿ ಹೋಗ್ಬೋದು. ಪಾಪಡ್ ಜಂಪ್. ಫಸ್ಟಿಗೆ ಉಂಟಲ್ಲ ರೆಸ್ಟೋರೆಂಟಲ್ಲಿ ವೆಲ್ಕಮ್ ಥರ ಉಂಟಲ್ಲ ಒಂದು ಪಾಪಡ್ ಮತ್ತು ಈ ಗ್ರೀನ್ ಚಟ್ನಿ ಕೊಡ್ತಾರೆ. ನಾವು ಉಂಟಲ್ಲ ಫಸ್ಟಿಗೆ ಆರ್ಡರ್ ಮಾಡಿದ್ದು ಒಂದು ಸೂಪ್ ಆರ್ಡರ್ ಮಾಡಿದ್ವಿ. ಒಂದು ಚಿಕನ್ ಮ್ಯಾಂಚೋ ಸೂಪ್, ಮತ್ತೊಂದು ಅದೇ ಇರಬೇಕು ಎರಡು ಕೂಡ. ನನಗೆ ಇವತ್ತು ಮೆನ್ಯೂಲ್ಲಿ ಏನೆಲ್ಲ ಆರ್ಡರ್ ಮಾಡಿದ್ದು ಅಂತ ನನಗೆ ನೆನಪಿಲ್ಲ. ಇದು ಕೀಕಿಸ್ದು ಫ್ರೆಂಚ್ ಫ್ರೈಸ್, ಆದರೆ ಅವಳು ತಿನ್ನಲೇ ಇಲ್ಲ ಫುಲ್. ಮತ್ತು ನಾವು ಪ್ಯಾಕ್ ಮಾಡಿಕೊಂಡು ನಾವು ಫುಡ್ ವೇಸ್ಟ್ ಆಗಬಾರ್ದು ಅಂತ ನಾವು ಮನೆಗೆ ತಗೊಂಡು ಬಂದ್ವಿ. ನೆಕ್ಸ್ಟ್ ಡೇ ತಿಂದಳು. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಮಿಕ್ಸ್ಡ್ ಗ್ರಿಲ್ ಬಗ್ಗೆ ಹೇಳಬೇಕಾದ್ರೆ ಉಂಟಲ್ಲ ನಮಗೆ ತುಂಬಾ ಡಿಸಪಾಯಿಂಟ್ ಆಗಿತ್ತು. ನಾವು ಏನು ಅಂದ್ಕೊಂಡ್ವಿ ನೋಡಿ, ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ನೋಡಿ ಹಾಗೆ ಖಂಡಿತವಾಗ್ಲೂ ಬರಲಿಲ್ಲ. ಅವರ ಮೆನ್ಯೂ ಕಾರ್ಡಲ್ಲಿ ಉಂಟಲ್ಲ ಹಾಕಿದ ಪಿಕ್ಚರ್ ಕೂಡ ಉಂಟಲ್ಲ ತುಂಬಾ ಡಿಫ್ರೆಂಟ್ ಆಗಿತ್ತು. ನಂಬರ್ ಆಫ್ ಪೀಸಸ್ ಕೂಡ ಕಡಿಮೆ ಇತ್ತು. ಮತ್ತು ಟೇಸ್ಟ್ ಬಗ್ಗೆ ಹೇಳಬೇಕಾದ್ರೆ ಉಂಟಲ್ಲ ನಾನು ಖಂಡಿತವಾಗ್ಲಿಕ್ಕೆ 0 ಕೊಡ್ತೇನೆ, ಔಟ್ ಆಫ್ 5. ತುಂಬ ಉಪ್ಪಿತ್ತು, ಖಾರ ಇರಲೇ ಇಲ್ಲ, ಹುಳಿ ಅಂತೂ ಮಿಸ್ಸಿಂಗೇ ಇತ್ತು. ಫುಡ್ ವೇಸ್ಟ್ ಮಾಡಲಿಕ್ಕೆ ಉಂಟಲ್ಲ ನಮಗೆ ತುಂಬ ಇಷ್ಟವೇ ಇರಲಿಲ್ಲ. ಅದಕ್ಕೆ ನಾವು ತಿಂದ್ವಿ ಎಷ್ಟಾಗುತ್ತೆ ಅಷ್ಟು. ತುಂಬ ಉಪ್ಪಿತ್ತು. ಮತ್ತು ನಾವು ವೇಟರನ್ನು ಕರೆದು ಹೇಳಿದ್ವಿ ಇದನ್ನು ನಿಮ್ಮ ಶೆಫ್ಗೆ ಹೋಗಿ ಒಮ್ಮೆ ಟೇಸ್ಟ್ ಮಾಡಲಿಕ್ಕೆ ಹೇಳಿ ಅಂತ. ಅವರು ಮತ್ತೆ ತಗೊಂಡು ಹೋಗಿದ್ದರು. ನನ್ನ ಪಾಪು ಇಲ್ಲಿ ಫ್ರೆಂಚ್ ಫ್ರೈಸನ್ನು ಎಂಜಾಯ್ ಮಾಡ್ತಾಯಿದ್ರು. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು ಬಟರ್ ನಾನ್ ಮತ್ತು ಚಿಕನ್ ರೋಗನ್ ಘೋಷ್. ಇದೊಂದು ಎಲ್ಲಿಗೆ ಹೋದರೂ ನಾವು ಆರ್ಡರ್ ಮಾಡ್ತೇವೆ, ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ನೆಕ್ಸ್ಟ್ ಇವರದು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ. ಚಿಕನ್ ರೋಗನ್ ಗೋಶ್ ಬಗ್ಗೆ ಹೇಳಬೇಕಾದ್ರೆ ಒಳ್ಳೆದಿತ್ತು, 3 ಔಟ್ ಆಫ್ 5 ಕೊಡ್ಬೋದು. ಮತ್ತು ಚಿಕನ್ ಬಿರಿಯಾನಿಗೆ 3 ಔಟ್ ಆಫ್ 5 ಕೊಡ್ಬೋದು. ಗುಲಾಬ್ ಜಾಮೂನ್ ಅಂತೂ ಸಖತ್ತಾಗಿತ್ತು. ಫೈನಲಿ ಫ್ಯಾಮಿಲಿ ಜೊತೆ ಡಿನ್ನರ್ ಎಲ್ಲ ಆಯಿತು. ಇವಾಗ ಇನ್ನು ಮನೆಗೆ ಹೊರಡುವ ಸಮಯ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಊಟದ ಬಗ್ಗೆ ಹೇಳಬೇಕಂದ್ರೆ ಆವ್ರೇಜ್ ಆಗಿತ್ತು. ಗ್ರಿಲ್ ನಾವು ತೆಕ್ಕೊಂಡ್ವಿ. ಅದು ಗ್ರಿಲ್ ಹೇಗಿತ್ತು ಅಂದರೆ ಉಪ್ಪಾಗಿತ್ತು, ತುಂಬಾ ಸಾಲ್ಟಿ ಆಗಿತ್ತು ಮೇಲೆ ಹಾಕಿದ ತಕ್ಷಣ. ಮತ್ತು ಆದರೆ ಏನು ಅಂದರೆ ನಾವು ಅದನ್ನು ಒಬ್ಬರು ವೆಯ್ಟರ್ಗೆ ಹೇಳಿದ್ವಿ. ಅವರು ನಮಗೆ ಪುನಃ ಉಂಟಲ್ಲ ಒಂದು 4 ಫಿಶ್ ಗ್ರಿಲ್ ಪೀಸಸ್ ಅನ್ನು ತಂದು ಕೊಟ್ಟರು. ಅದು ಸರ್ವಿಸ್ ನಮಗೆ ಇಷ್ಟ ಆಯಿತು. ಬಟ್ ಟೇಸ್ಟ್ ಆವ್ರೇಜ್ ಇತ್ತು, ಅಷ್ಟೇನು ವಾವ್ ಅಂತ ಹೇಳುವ ಅಷ್ಟೇ ಇರಲಿಲ್ಲ. ಬಟ್ ಒಮ್ಮೆ ಹೋಗಿ ಟ್ರೈ ಮಾಡ್ಬೋದು.